ದೇವರಲ್ಲಿ ದೊಡ್ಡವರು ಯಾರಂದ್ರೆ, ಆಲಯದಲ್ಲಿ ದೊಡ್ಡವರು ಯಾರಂದ್ರೆ ಭಕ್ತಿಯಲ್ಲಿ ಚೆನ್ನಾಗಿರೋರು. ಇವತ್ತು ನಮ್ಮ ಭಕ್ತಿ ಚೆನ್ನಾಗಿದ್ದಾಗ ದೇವರು ನಮ್ಮ ಜೀವಿತ ದೊಡ್ಡಸ್ತಿಕೆ ಕೊಡ್ತಾನೆ. ಕೆಲವು ಜನ ಅನ್ಕೊಳ್ಬಹುದು, ನನಗೆ ಆಸ್ತಿ ಅಂತಸ್ತು ಹಣ ಇದೆ, ಚರ್ಚಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳಿ. ನಿಮ್ಮ ಸಭಾಪಾಲಕರು ಅದರ ಲೆಕ್ಕ ಹಾಕ್ಬೋದು, ನಿಮ್ಮ ಸಭೆಯಲ್ಲಿರುವಂತ ಜನಗಳು ಅದನ್ನ ಲೆಕ್ಕ ಹಾಕ್ಬೋದು, ಆದ್ರೆ ದೇವರ ಲೆಕ್ಕ ಹಾಕೋದಿಲ್ಲ. ದೇವರ ಮೆರಿಟ್ಸ್ ಮೇಲೆ ನಮ್ಮ ಜೀವಿತ ಏನಂತ ತೀರ್ಮಾನ ಮಾಡಲ್ಲ. ದೇವರು ನಮ್ಮ ಭಕ್ತಿ ಜೀವಿತ ಹೇಗೆ ಅದ್ರ ಮೇಲೆ ನಮ್ಗೆ ಮೆರಿಟ್ ಕೊಡ್ತಾನೆ. ಕೆಲವು ಜನ ಇರ್ತಾರೆ, ಅವ್ರು ಬೇಕಾದಷ್ಟು ಹಣ ಆಲಯಕ್ಕೆ ಕೊಡ್ತಿರ್ತಾರೆ, ಆದ್ರೆ ಭಕ್ತಿಯಲ್ಲಿ ಮಾತ್ರ ಶೂನ್ಯವಾಗಿರ್ತಾರೆ. ಅಂತವ್ರು ಗಮನಿಸ್ಕೊಳ್ಬೇಕು. ನಿನಗೆ ಹಣ ಆಸ್ತಿ ಹೆಚ್ಚಿದೆ ಅಂತ ಕೊಡ್ತಿರ್ಬೋದು, ಭಕ್ತಿಯಲ್ಲಿ ಶೂನ್ಯವಾಗಿದ್ದಕ್ಕೆ ದೇವರಿಗೆ ಮೆಚ್ಚುಗೆ ಆಗ್ತಾ ಇಲ್ಲ ನಿನ್ನ ಜೀವಿತ. ದೇವ್ರಿಗೆ ಇಷ್ಟ ಯಾರು? ಭಕ್ತಿಯಲ್ಲಿ ನಡೆಯುವಂತವ್ರು. ಸ್ವಲ್ಪನೇ ಇರಲಿ ನಿನಗೆ ದೇವ್ರು ಕೊಟ್ಟಿರೋದು, ಅದರಲ್ಲಿ ನೀನು ಭಕ್ತಿ ತೋರಿಸ್ಬೇಕು. ಅದ್ರ ಮೂಲಕ ನಿನ್ನ ಜೀವಿತ ಇನ್ನೂ ಉದ್ಧಾರ ಮಾಡ್ತಾರೆ. ಅನೇಕರು ನಮ್ಗೆ ಅಧಿಕಾರ ಇದೆ, ನಮ್ಗೆ ಹೆಸರಿದೆ, ನಮಗೆ ಸ್ಟೇಟಸ್ ಇದೆ ಅಂತ ಅನ್ಕೊಂಡು ಸಾಗುವಂತ ವಿಶ್ವಾಸಿಗಳು ಇವತ್ತು ಎಷ್ಟು ಜನ ಇಲ್ಲ ಹೇಳಿ. ಇದು ದೇವ್ರ ಲೆಕ್ಕ ಹಾಕಿಲ್ಲ.